ದೇವಪೀಠ ನಮ್ಮ ವಶವಾಗಬೇಕಿತ್ತು, ಮೋಸದಿಂದ ದೇವತೆಗಳ ವಶವಾಗಿದೆ. ಹೇಗಾದ್ರೂ ಮಾಡಿ ದೇವತೆಗಳ ಸೊಕ್ಕನ್ನಡಗಿಸಬೇಕು, ದೇವಪೀಠ ನಮ್ಮ ವಶ ಮಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ತಾಯಿ ಎಷ್ಟೆಲ್ಲ ಪ್ರಯತ್ನ ಪಟ್ಟದ್ದು. ತನ್ನ ಗಂಡು ಸಂತಾನವನ್ನೆಲ್ಲ ಕಾಡಿಗಟ್ಟಿದ್ದು. ಹೋದವರೆಲ್ಲ ಬಂದ್ರ ಹರಿಯ ಮೋಸದಿಂದ ನಾಶವಾಗಿ ಹೋದ್ರು. ಆದ್ರೂ ಪ್ರಯತ್ನವನ್ನ ಬಿಡಲಿಲ್ಲ ನನ್ನ ತಾಯಿ. ಸಾಧನೆ ಎನ್ನುವುದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ತಾನೆ. ಹೇಗಾದ್ರೂ ಮಾಡಿ ಪಡೆದುಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಯೋಚನೆ ಮಾಡಿ ಮಗಳಾದ ನನ್ನನ್ನು ಕರೆದು ಹೇಳಿದಂತಹ ಮಾತು, ಘೋರವಾದಂತಹ ಕಾಂತಾರವನ ಸೇರು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನ ಆಚರಿಸು, ದುರಧೀರನಾಗಿಯ ತರಳ ನಿನ್ನುದರದಲ್ಲಿ ಜನಿಸುವ ಹಾಗೆ ವರವನ್ನ ಪಡೆದುಕೊಂಡು ಬಾ ಅಂತ ಹೇಳಿದ್ದಾಳೆ. ಅಮ್ಮನ ಆತ್ತೆಯನ್ನ ಹೊತ್ತು ಬಂದವಳಿದ್ದೇನೆ. ಇನ್ಯಾಕೆ ತಡ, ಕಾಂತಾರವನ ನೋಡಿದ್ರ, ಬಂದು ನಿಂತಿರುವುದೇ ಘೋರವಾದಂತಹ ಕಾಂತಾರ ಪ್ರದೇಶ. ಎಷ್ಟು ಘೋರ ಅಂತ ಹೇಳಿದ್ರೆ ಸೂರ್ಯನ ರಶ್ಮಿ ಎನ್ನುವುದು ಈ ಸ್ಥಳದಲ್ಲಿ ಬೀಳುವುದೇ ಇಲ್ಲ, ಬರೀ ಕತ್ತಲೆಯೇ ಆವರಿಸಿಕೊಂಡಿದೆ. ಇಂತಹ ಸ್ಥಳದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುವ ಮೊದಲು ನನ್ನ ಕುರಿತಾಗಿ ನಾನು ಯೋಚನೆ ಮಾಡುವುದು ಬೇಡವಾ? ನಾನು ನೋಡುವುದಕ್ಕೆ ಹೇಗಿದ್ದೇನೆ?
ಈ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಲೇಬೇಕು ಸ್ವಾಮಿ. ಘೋರವಾದಂತಹ ಕಾಂತಾರ ಪ್ರದೇಶ ಇದು. ಹೀಗೆ ತಪಸ್ಸಿಗೆ ಕುಳಿತೆ ಅಂತಾದ್ರೆ ಇಳೆಯ ಕಾಮುಕರು ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಉಂಟಾ? ನೀವಲ್ಲ, ನೀವು ಪಾಪದವರ. ಇವತ್ತು ಗೊತ್ತಾಯ್ತಾ? ಇವರಲ್ಲ, ಅವರು ನೋಡಿ ಗುಸು ಗುಸು ಮಾತು, ಯಾರು ಯಾರು ಅಂತ. ಅವರು ಅಲ್ಲ. ಹಾಗಾದ್ರೆ ಇವರು ಸ್ವಲ್ಪ ಅನುಮಾನಲ್ಲ, ಹೋಗಿ ಹೋಗಿ ಬರ್ತಾ ಇದ್ದಾರೆ. ಅದೇನೇ ಇರಲಿ, ನಿಮಗೆ ಹೇಳಿದ್ದಲ್ಲ. ಇಳೆಯ ಕಾಮುಕರು ಅಂತ ಹೇಳಿದ್ರೆ ಯಾರು? ಹೆಣ್ಮಕ್ಳೇ ಆಗ್ಬೇಕಂತಿಲ್ಲ ಸ್ವಾಮಿ. ಮರಕ್ಕೆ ಸೀರೆಯನ್ನು ಸುತ್ತಿದ್ರು ಅವರ ಕಲ್ಪನೆ ಏನು ಗೊತ್ತಾ? ದೂರದಲ್ಲಿ ನಿಂತು ನೋಡ್ತಾರೆ, ಹೆಣ್ಣೋರ್ವಳು ಸೀರೆಯನ್ನು ಧರಿಸಿ ನಿಂತಿದ್ದಾಳೆ.
ಹತ್ತಿರ ಹೋಗಿ ನೋಡಿದ ಮೇಲೆ ಗೊತ್ತಾಗುವುದು. ಹೆಣ್ಣಲ್ಲ ಮರ. ಇಂತಿಂತ ಕಾಮುಕರಿರುವಾಗ ನಾನು ಇಂಥ ಸ್ಥಳದಲ್ಲಿ ತಪಸ್ಸಿಗೆ ಕುಳಿತಿ ಅಂತಾದ್ರೆ ಇಳೆಯ ಕಾಮುಕರಿಂದ ನನ್ನ ತಪಸ್ಸಿಗೆ ವಿಘ್ನ ಬಂದರೂ ಬರಬಹುದು. ಅವರು ಮಾತ್ರವಾ, ನಮ್ಮ ಭತ್ತ ದೇಶಿಗಳಿದ್ದಾರಲ್ಲ, ಮೇಲು ಲೋಕದವರು, ಸುರರು, ಸುರೇಂದ್ರ, ಸುರೇಶ, ಅವನಿಗೆ ಯಾವಾಗ್ಲೂ ನಮ್ಮ ಮೇಲೆ ಕಂಡು ಸ್ವಾಮಿ. ನಾವು ಎಲ್ಲ ಹೋಗ್ತೇವೆ, ಯಾವಾಗ ಬರ್ತೇವೆ, ಎಲ್ಲೆಲ್ಲ ತಿರುಗಾಟ ಮಾಡ್ತಾ ಇರ್ತೇವೆ. ಇರುವುದಾಗಿ ಸುರಪ್ಪ ಸುರೇಶ ಕಾಯ್ತಾ ಇರ್ತಾನೆ. ಹಾಗಂತ ನಾನು ಇಂಥ ಸ್ಥಳದಲ್ಲಿ ತಪಸ್ಸಿಗೆ ಕುಳಿತೆ ಅಂತ ಆದ್ರೆ ಸುರನಿಂದ ನನ್ನ ತಪಸ್ಸಿಗೆ ವಿಘ್ನ ಬಂದರೂ ಬರಬಹುದು. ಏನ್ ಮಾಡುವುದೀಗ? ನಾನು ವೇಷ ಮಾಡ್ಲ? ಹುಲಿ ವೇಷ ಒಳ್ಳೆದಾಗ್ತದ? ಜಿಂಕೆ ಮರಿ ನಾನಾಗ್ಲ? ಬೇಟೆಗಾರ ಬಂದ್ರೆ ಕಷ್ಟ ಆಗ್ತದೆ. ಹಾಗಾದ್ರೆ ಏನು ಮಾಡುವುದು? ಓ ಇಲ್ಲಿ ನೋಡಿ, ಇದೆಲ್ಲ ಎಮ್ಮೆಗಳು. ಓ ಇಲ್ಲಿ ನೋಡಿ, ಮಧ್ಯದಲ್ಲಿ ಎಮ್ಮೆಗಳು, ಸುತ್ತೆಲ್ಲ ಕೋಣೆಗಳು. ಎಮ್ಮೆಗಳು ಕೋಣೆಗಳು, ಎಮ್ಮೆಗಳು ಕೋಣೆಗಳು. ನಾನೇನಾಗುವುದು? ನಾನೊಂದು ಕೋಣ ಎಮ್ಮೆ ಆದ್ರೆ ಹೇಗೆ? ಎಮ್ಮೆ ಕೋಣ ಅಲ್ಲ, ಎಮ್ಮೆ. ಎಂತದ್ದು ಆಗಿ ಆಯ್ತಾ? ಎತ್ತರ ಇಲ್ಲದೆ ಇದ್ರೆ ದಪ್ಪ ಆದ್ರೆ ಎಮ್ಮೆ ಆಗುದು. ಎಂತದ್ದು ಸ್ವಲ್ಪ ಸ್ವಲ್ಪ ಹಾಗೆ, ಈಗ ದಪ್ಪ ಆಗುವುದಿಲ್ಲ. ಹೀಗೆ ಇರ್ತೇನಂತೆ. ಮಹಿಷಿಯ ರೂಪವನ್ನಂತೂ ತಪಸ್ಸನ್ನಾಚರಿಸ್ತೇನೆ. ಮುಂದೇನಾಗ್ತದೆ ನೋಡಿ. ಗಾಂಧಾರದೊಳು ಮಾಲಿನಿಯು ಮಹಿಷಿ ರೂಪವಧರಿಸಿ ತಪವನಾಚರಿಸಲು. ಓಂ ನಮೋ ಓಂ ನಮೋ ಬ್ರಹ್ಮದೇವ ಬ್ರಹ್ಮದೇವ ಕಣ್ಣನ್ನು ತೆರೆದು ನೋಡ್ತೇವೆ. ಆ ಪ್ರಾಣಿ ಪಕ್ಷಿಗಳ ಹೋಗಾಟ ಅಷ್ಟೇ ಮಾತ್ರ ಅಲ್ಲ, ಮರ ಗಿಡಗಳೆಲ್ಲ ಕರಟಿ ಕವರಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಯಾರು? ನನ್ನ ದಿವ್ಯ ದೃಷ್ಟಿಯನ್ನು ತಿಳ್ಕೊಳ್ಬೇಕು. ಕಾರಣ ಇಷ್ಟೇ, ಒಬ್ಬ ಪುತ್ರನ ಪಡೆದು ತನ್ನ ಕುಲವನ್ನು ಉತ್ತರಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಈಕೆಯ ತಪಸ್ಸು. ಹೆಣ್ಣಾದ ಇವಳು ಹೀಗೆ ತಪಸ್ಸು ಮಾಡ್ತಾರಂತಾದ್ರೆ ನಮ್ಮಂತ ಮುರಿಪುರಕ್ಕೆ
ಆದ್ರೆ ಇವಳು ಮಾತ್ರ ಹಾಗಲ್ಲ. ಒಬ್ಬ ಮಗನನ್ನ ಪಡೆದು ತನ್ನ ರಕ್ಕಸ ಕುಲವನ್ನು ಉದ್ಧರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ತಪಸ್ಸನ್ನು ಮಾಡ್ತಾನೆ ಅಂತಾದ್ರೆ ಇಷ್ಟು ತಿಳಿದ ನಾನು ಇವಳನ್ನ ಸುಮ್ಮನೆ ಬಿಡ್ತೇನೆ, ಕೊಡ್ತೇನೆ ಶಾಪ. ಹೀಗೆ ಮಾಡುವ ಇವಳಿಗೆ ಸರಿಯಾದ ಶಾಪವನ್ನು ಕೊಡ್ತೇನೆ. ಮಾಲಿನಿ, ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ, ಕೋಣನೇ ಹುಟ್ಟಲಿ, ಕೋಣನೇ ಹುಟ್ಟಲಿ. ನಾನು ಕೊಟ್ಟಂತ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ದೊರಕದೆ ಹೋಗಲಿ. ಸ್ವಾಮಿ, ಸ್ಥಳ ಎಲ್ಲವೂ ಮಲಿನವಾಗಿದೆ. ಮತ್ತೆ ತಪಸ್ಸನ್ನು ಆಚರಿಸಬೇಕು ಅಂತಾದ್ರೆ ಯೋಗ್ಯವಾದಂತಹ ಸ್ಥಳವೇ ಬೇಕು. ಅರಸುತ್ತ ಮುಂದೆ ವಂದಿಸಿಕೊಂಡೆ. ಮಗಳೇ ಮಾಲಿನಿ, ಸದ್ಗುಣಶಾಲಿನಿ, ಅಪಾರವಾದ ಭಕ್ತಿಯಿಂದ ಮೆಚ್ಚಿದೆ ಮೈದೂರಿ. ಮನ ನಿತ್ಯನ ಉಚ್ಚರಿಸು, ಈಡೇರಿಸುತ್ತೇನೆ. ಬ್ರಹ್ಮದೇವ, ಬ್ರಹ್ಮದೇವ, ಮಗಳೇ, ನಿನ್ನ ಕಂಡು ನನ್ನ ಜನ್ಮ ಪಾವನವಾಯಿತು, ಸಾರ್ಥಕವಾಯಿತು ಅಂತ ನಾನು ಭಾವಿಸಿಕೊಳ್ತೇನೆ. ಈ ಗೌರವಾದಂತಹ ಕಾಂತಾರವನ್ನು ಸೇರಿ ತಪಸ್ಸನ್ನಾಚರಿಸುವುದಕ್ಕೂ ಬಲವಾದ ಉದ್ದೇಶ ಉಂಟು. ನನ್ನ ತಾಯಿಯ ಹಿರಿದಾದ ಆಸೆ, ಆ ಆಸೆಯನ್ನು ಈಡೇರಿಸುವ ಸಲುವಾಗಿ ಕಾಂತಾರವನ್ನ ಸೇರಿದವಳು ನಾನು. ಉದ್ದೇಶ ಇಷ್ಟೇ, ದುರಧೀರನಾಗಿಯ ತರಳ ನನ್ನುದರದಲ್ಲಿ ಜನಿಸುವ ಹಾಗೆ ವರವನ್ನ ಅನುಗ್ರಹಿಸು. ಮಗಳೇ, ನೀನು ಕೇಳಿರುವಂತಹ ರಾಜು ನನಗದು ಮಾನ್ಯತೆ ಕೊಡುತ್ತೇನೆ. ಆದರೆ ಕಾರಣ ಉಂಟು. ನೀನು ಈಗಾಗಲೇ ತಪಸ್ಸನ್ನು ಆಚರಿಸಿದವಳಿದ್ದಿ ನನ್ನ ಕುರಿತಾಗಿ. ತಪಸ್ಸನ್ನು ಆಚರಿಸುತ್ತಿರುವಂತೆ ಈ ಸ್ಥಳವೆನ್ನುವುದು ಸುಪರ್ಶ್ವಭಾವನೆಗಳ ಆಕ್ರಮಿಕೊಳ್ಳಲ್ಪಟ್ಟಿರುವುದು. ನಿನ್ನ ತಪಸ್ಸಿನ ಜ್ವಾಲೆ ಎನ್ನುವುದು ಅತಿಯಾಯಿತು. ಆತನ ತಪಸ್ಸಿಗೆ ಭಂಗವಾಯಿತು. ಎಚ್ಚೆತ್ತ ಇತ್ತ ಬಂದ ನಿನ್ನ ಮನದಿರವನ್ನು ತಿಳಿದ. ಮನುಕುಲಕ್ಕೆ ಅಪಮಾನವಾಯಿತು ಎನ್ನುವ ಕಾರಣಕ್ಕಾಗಿ ಕುಪಿತಗೊಂಡಿರುವಂತಹ ಆತ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಕೋಣನೆ ಆಗಲೆನ್ನುವ ಹಾಗೆ ಘೋರವಾಗಿ ಕೇಳುವಾಗ ಬರಸಿಡಿಲೆ ಬಿದ್ದಂತ ಅನುಭವ ನನ್ನ ಪಾಲಿಗೆ ಆಗ್ತಾ ಇದೆ. ತಾಯಿ ಆಸೆಯನ್ನ ಈಡೇರಿಸುವ ಸಲುವಾಗಿ ಈ ಕಾಂತಾರವನ್ನ ಸೇರಿದವಳು ನಾನು. ಶುಭಾಶುಭನಿಗಳಿಂದ ನನ್ನ ಪಾಲಿಗೆ ಶಾಪ, ನನ್ನುದರದಲ್ಲಿ ಕೋಣ ಜನಿಸುವುದು. ಕೋಣ
ಜನಿಸಿದ್ರೆ ಏನು ಮಾಡ್ತಾನಂತ ಬೇಕಲ್ಲ. ನಮ್ಮನೆಗೆ ನಾನು ಮುಖವನ್ನು ತೋರಿಸುವುದಿಲ್ಲ, ನಾನು ಅರಮನೆಗೆ ಹೋಗುವುದಿಲ್ಲ, ಇಲ್ಲ ಸಾಯ್ತೇನೆ, ನಾನು ಸಾಯ್ತೇನೆ. ಮರುಗದಿರು ಮಾಲಿನಿಯೇ ನಿನ್ನುದರದಲ್ಲಿ ಜನಿಸಿದರೆ ಮುಂದೆ ಮರೆಯ ಮಾತರಯಂದೆನು ಸಂತೈಸಿದನು ಮಾನಿಯ ಬ್ರಹ್ಮ ಒಲಿದಿದ್ದಾನೆ, ಕೊಡ್ತೇನೆ ವರ ಅಂತ ಆಡಿದ್ದಾನೆ. ಮೊದಲು ಬಂದು ಸುಪರ್ಷ ಶಾಪ ಕೊಟ್ಟಿದ್ದಾನೆ. ಹಾಗಾದ್ರೆ ಧನುಮಯವಾಯ್ತು ಎನ್ನುವ ಹಾಗೆ ನೀನು ಯೋಚನೆ ಮಾಡಬೇಕಾದ ಅಗತ್ಯವೇ ಇಲ್ಲ ಮಾಲಿನಿ. ಬದುಕಿ ಏನು ತಾನೇ ಪ್ರಯೋಜನ ಉಂಟು? ಜನನಿ ಎಂದು ದಕ್ಕೆ ಬಂದವಳು ನೀನು. ಹೌದು, ಬಂದದಕ್ಕೆ ಆದದ್ದೇನು? ಜನನೇ ಆಡಿದ ಮಾತಿಗೆ ಧಕ್ಕೆ ಬಂದಿದೆ ಎನ್ನುವ ಕಾರಣಕ್ಕಾಗಿ ಈ ಹೊತ್ತಿಗೆ ನೀನು ಅಳುತ್ತಾ ಇದ್ದೀಯ. ಅಮ್ಮನಿಗೆ ಹೀಗೆ ಮುಖ ತೋರಿಸಲಿ ನಾನು? ಯಾವ ಕಾರಣಗಳು ಅಳುಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ಮೊದಲು ಆಡಿದ್ದೇನಲ್ಲ, ಕೊಡ್ತೇನೆ ಎನ್ನುವ ಹಾಗೆ. ನಾನು ಕೊಟ್ಟ ಮಾತ್ರ ತಪ್ಪು ಹಾಗಿಲ್ಲ, ತಪ್ಪುವನಲ್ಲ ಈ ಬ್ರಹ್ಮದೇವ. ವರವನ್ನು ಕೊಡುವುದಕ್ಕೆ ಬಂದವನಿದ್ದೇನೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಕೋಣನಾದರೆ ಬಲು ಜಾಣನಾಗುತ್ತಾನೆ. ನೀನು ಕೇಳಿದ್ದು ದುರದೀರ್ಣವಾದ ಮಗು ಬೇಕು ಎನ್ನುವ ಹಾಗೆ. ದುರದ್ರೂಪವಾದ ಮಗು ಬೇಕು ಅಂತ ಕೇಳಿದ್ಯಾ? ಚಂದದ ಮಗು ಬೇಕು ಎನ್ನುವುದು ನಿನ್ನ ಉದ್ದೇಶ ಅಲ್ಲ, ನಿನ್ನ ತಾಯಿಯ ಉದ್ದೇಶವೂ ಅಲ್ಲವಲ್ಲ. ಪರಾಕ್ರಮಿಯಾಗಿರ್ಬೇಕು ಅಲ್ಲವ? ಹಾಗಾಗಿ ನಿನಗೆ ಹುಟ್ಟುವ ಮಗು ಕೋಣನಾದ್ರೂ ಬಲು ಜಾಣನಾಗುತ್ತಾನೆ. ಹೆಚ್ಚೆ ಸರ್ವ ಲೋಕವನ್ನ ಗೆಲ್ಲಬಹುದಾದ ಸಾಮರ್ಥ್ಯದ ಒಂದನಾಗುತ್ತಾನೆ. ಯೋಚಿಸದಿರು, ಸುಖಿಯಾಗು, ಪರಮತೋಷಿಯಾಗು. ಬಪ್ಪದು ತಪ್ಪದು ತಪ್ಪದು ಬಾರದು. ನನ್ನ ಹಣೆಯಲ್ಲಿ ಬರ್ತದೆ ಇವನೇ ಅಲ್ವಾ? ಸ್ವಲ್ಪ ತಿದ್ದುಪಡಿ ಮಾಡಿ ಬರ್ದಿದ್ರೆ ಎಲ್ಲ ಸರಿಯಾಗ್ತಾ ಇತ್ತು ಸ್ವಾಮಿ. ನಮಗ ಆಕಾರ ಮುಖ್ಯ ಅಲ್ಲ, ನಮಗ ಅಧಿಕಾರ ಮುಖ್ಯ. ಮಣ್ಣಿನ ಬೇಕಾದ್ರೆ ಏನು, ಇಲ್ಲಿ ಇರ್ತಾಯ್ತು. ಕೆಲವರಿಗೆ ಮಕ್ಕಳು ಇರ್ತಾರೆ, ನೋಡುವುದಕ್ಕೆ ಚಂದ ಇರ್ತಾರೆ, ಬುದ್ಧಿಯೇ ಸರಿ ಇರುವುದಿಲ್ಲ. ನನ್ಗೆ ಹಾಗಲ್ಲ, ಹುಟ್ಟುವ ಮಗು ಕೋಣನಾದರೂ ಜಾಣನಾಗ್ತಾನೆ. ಇದು ವರ್ತಮಾನ ತಾನೆ. ಆದ್ರೂ ಒಂದು ಸಮಸ್ಯೆ ಆಯ್ತಲ್ಲ, ನನ್ನ ಅಮ್ಮನಿಗೊಂದು ಒಳ್ಳೆ ಪಟ್ಟ ಬರುವುದಿಲ್ವಾ? ಕೋಣನಿಗೆ ಅಜ್ಜಿ ಆಗುವ ಪಟ್ಟ. ಮೊದಲು ನಾನು ಅಮ್ಮ ಆಗಬೇಕು, ಅಮ್ಮನಿಗೆ